ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾರಾ ಪ್ರಪಂಚ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ಸಾಯಿಬಾಬನಿಗೆ ತೆಂಗಿನಕಾಯಿ ದೀಪವನ್ನು ಸಂಕಲ್ಪ ಮಾಡಿಕೊಂಡು ಹೇಗೆ ಹಚ್ಚೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮನುಷ್ಯ ಅಂದಾದ್ಮೇಲೆ ಒಂದಲ್ಲ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಸೊ ಹೀಗಿರಬೇಕಾದ್ರೆ ನಾವು ಭಕ್ತಿಯಿಂದ ಅಥವಾ ಒಂದು ಶ್ರದ್ಧೆ ಮತ್ತು ಭಕ್ತಿನ ಇಟ್ಕೊಂಡು ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದು ನಂಬಿಕೆ ಇದೆ. ಸೊ ನಾನು ಕೂಡ ನಂಬಿರೋವಂಥದ್ದು, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಸಾಯಿಬಾಬಾ ಗುರುವಾರ ಅಂತ ಅಂದರೆ ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬನ ಪೂಜೆ ಮಾಡ್ತೀನಿ. ಇವತ್ತು ನಾನು ಸಾಯಿಬಾಬನಿಗೆ ತೆಂಗಿನಕಾಯಿ ದೀಪನ ಹಚ್ತಾ ಇದ್ದೀನಿ. ಹೇಗೆ ಸಂಕಲ್ಪ ಮಾಡ್ಕೊಳ್ಳೋದು, ಹೇಗೆ ಈ ಒಂದು ದೀಪನ ಪ್ರೊಸೀಜರ್ ಏನು ಅಂತ ನೀವು ಕೇಳೋದಾದರೆ, ಒಂದು ತಟ್ಟೆನ ತೊಗೋಬೇಕು. ಆ ತಟ್ಟೆಗೆ ಒಂದು 5 ಇಡಿಯಷ್ಟು ಅಕ್ಕಿಯನ್ನು ಹಾಕ್ಕೋಬೇಕು. ಯಾಕಂದರೆ ನಾನೊಂದು ದೊಡ್ಡ ತಟ್ಟೆನ ತೊಗೊಂಡಿದ್ದೀನಿ. ಆ ಅಕ್ಕಿ ಕಂಪ್ಲೀಟಾಗಿ ಆ ತಟ್ಟೆ ಫುಲ್ ಆಗಬೇಕಲ್ವಾ. 3 ಇಡಿ ಅಥವಾ 5 ಇಡಿ, ನಾನು 5 ಇಡಿ ಅಕ್ಕಿನ ಇಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ಆ ತಟ್ಟೆ ಶುಭ್ರವಾಗಿರಬೇಕು. ಆ ತಟ್ಟೆಗೆ ಅಕ್ಕಿಯನ್ನು ಹಾಕ್ಕೊಂಡು ಆ ತಟ್ಟೆ ಸುತ್ತ ಅರಿಶಿನ ಕುಂಕುಮನ ಇಟ್ಕೋಬೇಕಾಗುತ್ತೆ. ಆಮೇಲೆ ತೆಂಗಿನಕಾಯಿ, ಆ ತೆಂಗಿನಕಾಯಿನ ಫ್ರೆಶ್ ಆಗಿರೋವಂಥ ತೆಂಗಿನಕಾಯಿನ ತೊಗೋಬೇಕು. ಅಥವಾ ಯಾರೋ ನಿಮಗೆ ತಾಂಬೂಲ ಅಂತ ಕೊಟ್ಟಿರ್ತಾರೆ, ಕುಂಕುಮಕ್ಕೆ ಅಂತ ಕೊಟ್ಟಿರ್ತಾರೆ, ಅಂಥದನ್ನು ಬಳಸೋದಕ್ಕೆ ಹೋಗ್ಬಿಡಿ. ಅಂಗಡಿಯಿಂದ ಆಗ್ತಾನೆ ತೊಗೊಬಂದಿರೋವಂಥ ಚೆನ್ನಾಗಿರೋವಂಥ ತೆಂಗಿನಕಾಯಿನ ತೊಗೊಂಡು ಬನ್ನಿ. ತೆಂಗಿನಕಾಯಿನ ಆ ಹಿಂದೆಗಡೆ ಜುಟ್ಟಿರುತ್ತಲ್ವಾ, ಅದನ್ನೆಲ್ಲ ನಾರೆಲ್ಲ ತೆಗೆದು ಸಮವಾಗಿ ಬರಬೇಕು. ಅದು 2 ದೀಪಗಳನ್ನಾಗಿ ನಾವು ಬಳಸ್ಕೋತೀವಲ್ವ, ಅದನ್ನು ತೆಂಗಿನಕಾಯಿನ ಹೊಡೀರಿ. ಕೆಲವು ಸಲ ಕಂಪ್ಲೀಟಾಗಿ ಈಕ್ವಲ್ ಆಗಿ ಬರುತ್ತೆ, ಇನ್ನು ಕೆಲವು ಸಲ ಒಂದು ದೊಡ್ಡದಾಗಿ ಒಂದು ಚಿಕ್ಕದಾಗಿ ಬರುತ್ತೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡೋವಂಥ ಅವಶ್ಯಕತೆ ಇಲ್ಲ. ಆ 2 ತೆಂಗಿನಕಾಯಿಗೂ ಕೂಡ ಅರಿಶಿನ ಕುಂಕುಮನ ಇಟ್ಟು ನಾವು ಇಲ್ಲಿ ನಾನು ಎಣ್ಣೆನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ತುಪ್ಪ ಬೇಕಿದ್ದರೂ ತುಪ್ಪನ ಹಾಕ್ಬೋದು, ತುಂಬಾ ಒಳ್ಳೆಯದಾಗುತ್ತೆ. ಅದಕ್ಕೆ ಬತ್ತಿ ಹಾಕಬೇಕು. ಎಣ್ಣೆ ಹಾಕಿ ಬತ್ತಿನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ತಟ್ಟೆಗೆ ಹೂವನ್ನು ಇಟ್ಟಿದ್ದೀನಿ. ಇದಿಷ್ಟು ತೆಂಗಿನಕಾಯಿ ದೀಪನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಇನ್ನು ಈ ಪೂಜಾ ವಿಧಾನ ಏನು, ಈ ದೀಪವನ್ನು ಹಚ್ಚಬೇಕಾದ್ರೆ ನಾವು ಮನೆಯಲ್ಲಿ ರೆಗ್ಯುಲರಾಗಿ ದೀಪ ಹಚ್ತೀವಲ್ವ, ಆ ದೀಪನ ಹಚ್ಬೋದಾ, ನೈವೇದ್ಯಕ್ಕೆ ಏನು ಇಡಬೇಕು, ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀವು ಸಾಯಿಬಾಬನಿಗೆ ಆ ವಿಗ್ರಹನ ಅಥವಾ ಫೋಟೋನ ನೀಟಾಗಿ ಒರೆಸಿ ಅಥವಾ ತೊಳೆದು ಅರಿಶಿನ ಕುಂಕುಮ ಹೂವಿಂದ ಅಲಂಕಾರ ಮಾಡಿ ಒಂದು ಮಂಟಪದ ಮೇಲೆ ಆ ವಿಗ್ರಹನ ಅಥವಾ ಫೋಟೋನ ಇಟ್ಟು ನೈವೇದ್ಯಕ್ಕೆ ನೀವು ಹಣ್ಣಾದರೂ ಇಡ್ಬೋದು, ಅಥವಾ ನೀವೇನಾದರೂ ಸ್ವೀಟ್ ಮಾಡಿ ಇಡ್ತೀನಿ ಅಂದರೂ ಕೂಡ ಇಡ್ಬೋದು. ನಾನಿಲ್ಲಿ ಹಣ್ಣುಗಳನ್ನ ಇಟ್ಟಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಇಟ್ಟಿದ್ದೀನಿ ನೈವೇದ್ಯಕ್ಕೆ ಅಂದ್ಬಿಟ್ಟು. ಸೊ ನಿಮ್ಮ ಕೈಯಲ್ಲಿ ಏನಾಗುತ್ತೋ, ನಿಮ್ಮ ಶಕ್ತಿ ನೀವು ಏನು ಮಾಡ್ಬೋದು. ಹಾಗೆ ಒಂದು ಸಜ್ಜಿಗೆ ಮಾಡಿ ಇಡೋದು, ಅಥವಾ ಒಂದು ಹಣ್ಣು, ಒಂದು 2 ಬಾಳೆಹಣ್ಣಿಟ್ಟು ಕೂಡ ನೀವು ಪೂಜೆ ಮಾಡ್ಬೋದು. ಇಲ್ಲಿ ಬಾಬಾ ಮೇನಾಗಿ ಕೇಳೋದು ಶ್ರದ್ಧಾ ಮತ್ತು ಸಬೂರಿ. ನಮಗೆ ನಂಬಿಕೆ ಅನ್ನೋದಿರಬೇಕು, ಶ್ರದ್ಧೆ ಇರಬೇಕು, ಭರವಸೆ ಇರಬೇಕು. ಭಗವಂತ ನಮಗೆ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ನಂಬಿಕೆನ ಇಟ್ಟು ನಾವು ಪೂಜೆನ ಶುರು ಮಾಡಬೇಕಾಗತ್ತೆ. ಹಾಗೆ ನೀವು ಕೆಲವ್ರಿಗೆ ಕ್ವಶನ್ಸ್ ಬರೋವಂಥದ್ದೇನು, ನಾವು ಈ ದೀಪವನ್ನು ಹಚ್ಚಬೇಕಾದ್ರೆ ನಾವು ರೆಗ್ಯುಲರಾಗಿ ಮನೆಯಲ್ಲಿ ಡೈಲಿ ಹಚ್ತಾ ಇರ್ತೀವಲ್ಲ, ಆ ದೀಪಗಳನ್ನೂ ಕೂಡ ಹಚ್ಚಬಹುದಾ ಅನ್ನೋ ಕ್ವಶನ್ಸ್ ಸಾಮಾನ್ಯವಾಗಿರುತ್ತೆ. ನಾವು ಸಾಮಾನ್ಯವಾಗಿ ದಿನ ಹೇಗೆ ಪೂಜೆ ಮಾಡ್ತೀವೋ ಅದೇ ಥರ ಆ ದೀಪಗಳನ್ನೂ ಕೂಡ ಹಚ್ಬೋದು. ಅದ್ರ ಜೊತೆಗೆ ನಾವು ಸಂಕಲ್ಪ ಮಾಡಿಕೊಂಡು ಈ ತೆಂಗಿನಕಾಯಿ ದೀಪನ ಹಚ್ಚಬೇಕಾಗುತ್ತೆ. ಹಾಗೆ ಫಸ್ಟ್ ವಿಘ್ನ ವಿನಾಶಕ ಗಣೇಶನಿಗೆ ಫಸ್ಟ್ ಪೂಜೆ ಆಗಬೇಕಲ್ವ. ನಾನು ಬಾಬನ ಪಕ್ಕ ಒಂದು ಗಣೇಶನ ಒಂದು ವಿಗ್ರಹ, ಪುಟ್ಟ ವಿಗ್ರಹ ಕೂಡ ಇಟ್ಟಿದ್ದೀನಿ. ಸೊ ಹೀಗೆ ಪೂಜೆಗೆ ಪ್ರತಿಯೊಂದು ಎಲ್ಲನೂ ರೆಡಿ ಆದಮೇಲೆ ದೀಪಕ್ಕೆ ಎಣ್ಣೆ ಬಿಟ್ಟು ಫಸ್ಟ್ ನೀವು ರೆಗ್ಯುಲರಾಗಿ ದೀಪ ಹಚ್ತಿರ್ತೀರ ಅಲ್ವಾ, ಆ ದೀಪನ ಹಚ್ಚಬೇಕಾಗತ್ತೆ. ಅದಾದಮೇಲೆ ನೀವು ತೆಂಗಿನಕಾಯಿ ದೀಪನ ಸಂಕಲ್ಪ ಮಾಡಿಕೊಂಡು ನಿಮ್ಗೆ ಯಾವ ಕೆಲಸ ಕಾರ್ಯಗಳು, ಎಷ್ಟೋ ಜನಕ್ಕೆ ಮದುವೆ ಆಗ್ತಾ ಇರಲ್ಲ, ಆ ಹೆಣ್ಮಕ್ಳು ಬೇಗ ಕಂಕಣ ಭಾಗ್ಯ ಕೂಡ ಬರಲಿ ಅಂತ ದೀಪವನ್ನು ಹಚ್ಬೋದು. ಅಥವಾ ಮದುವೆ ಆದಮೇಲೆ ಎಷ್ಟೋ ವರ್ಷ ಮದುವೆ ಆಗಿ ಎಷ್ಟೋ ವರ್ಷಗಳಾಗಿರುತ್ತೆ, ಆದರೂ ಕೂಡ ಮಕ್ಕಳಾಗ್ತಿರಲ್ಲ, ಅವರು ಕೂಡ ಈ ದೀಪನ ಹಚ್ಬೋದು. ಅದಲ್ಲದೆ ನಿಮಗೆ ಇಂಥದೇ ಮಗು ಆಗಬೇಕು ಅಂತ ಅಂದ್ಕೊಂಡಿರ್ತೀರ, ಪುತ್ರ ಸಂತಾನವೇ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಅಥವಾ ಹೆಣ್ಮಗುನೇ ಆಗಬೇಕು, ನಿಮ್ಮ ಬೇಡಿಕೆ ಏನೇ ಇರ್ಬೋದು. ಅಥವಾ ನಿಮ್ದು ಯಾವುದೋ ಒಂದು ಕೆಲಸ ಕಾರ್ಯಗಳು ತುಂಬ ವರ್ಷದಿಂದ ಡಿಲೇ ಆಗ್ತಿದೆ, ಆಗ್ತಾನೆ ಇಲ್ಲ, ನಿಮ್ಗೆ ಯಾವುದೋ ಹಣ ಬರಬೇಕು, ಬರ್ತಾಯಿಲ್ಲ. ಸೊ ಈ ಥರ ಸಮಸ್ಯೆಗಳು ಸಾಕಷ್ಟು ಒಬ್ಬೊಬ್ರಿಗೆ ಒಂದೊಂದಿರುತ್ತೆ ಅಲ್ವಾ. ಅದು ಹೀಗೆ ಅಂತ ಹೇಳೋದಕ್ಕಾಗಲ್ಲ. ನಿಮ್ಗೆ ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆ ಬಗ್ಗೆ, ಅಥವಾ ನಿಮ್ದು ಏನು ಸಂಕಲ್ಪ ಇದೆಯೋ ಆ ಸಂಕಲ್ಪವನ್ನು ಮಾಡಿಕೊಂಡು ನೀವು ದೇವರಿಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕು.
ಹೀಗೆ ಗುರುವಾರ ಅಥವಾ ಸೋಮವಾರ ಈ 2 ವಾರದಲ್ಲಿ ಒಂದು ವಾರ ಯಾವತ್ತಾದರೂ ನೀವು ತೆಂಗಿನಕಾಯಿ ದೀಪನ ಹಚ್ಬೋದು. ಹೀಗೆ ನೀವು ನಂಬಿಕೆ ಮತ್ತು ಶ್ರದ್ಧೆಯಿಂದ ಬಾಬಾ ಅವ್ರಿಗೆ ಈ ದೀಪವನ್ನು ಹಚ್ಚಿದ್ದೇ ಆದರೆ ಖಂಡಿತವಾಗ್ಲೂ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರಲ್ಲ ಆ ಕೆಲಸ ನಿಮಗೆ ಬಹಳ ಅಂದರೆ ಬಹಳ ಬೇಗನೆ ಈಡೇರುತ್ತೆ. ನೀವು ಏನು ಅಂದ್ಕೊಂಡು ಆ ದೀಪವನ್ನು ಹಚ್ಚಿರ್ತೀರೋ ಆ್ಯಂಡ್ ನಿಮಗೊಂದು ಸೂಚನೆಯೂ ಕೂಡ ಸಿಗುತ್ತೆ. ಆ ಪೂಜೆ ಕಂಪ್ಲೀಟ್ ಆದಮೇಲೆ ಅಥವಾ ಪೂಜೆ ನಡಿಬೇಕಾದ್ರೆ ಅಥವಾ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಬಾಬನ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕಾದ್ರೆ ಬಾಬಾ ನಿಮಗೆ ಹೂವನ್ನು ಕೊಡೋದ್ರ ಮೂಲಕ ಅಥವಾ ಬಾಬಾ ನಿಮ್ಮ ಕನಸಲ್ಲಿ ಬರೋದ್ರ ಮೂಲಕ ನಿಮ್ಮ ಕೆಲಸ ಆಗುತ್ತೆ ಅನ್ನೋ ಒಂದು ಸೂಚನೆನ ಕೊಡ್ತಾರೆ. ಸೊ ಈ ಒಂದು ವ್ರತ, ಈ ಒಂದು ಪೂಜೆ, ಈ ಒಂದು ತೆಂಗಿನಕಾಯಿ ದೀಪವನ್ನು ಹಚ್ಚೋದ್ರಿಂದ ನಾನು ಕೂಡ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ತುಂಬಾ ಒಳ್ಳೆಯದಾಗಿದೆ. ಸೊ ಇದನ್ನು ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೇನೇ ಕ್ವಶನ್ಸ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ತೆಂಗಿನಕಾಯಿ ದೀಪನ ಹಚ್ಚಾದಮೇಲೆ ಆ ದೀಪವನ್ನು ಏನು ಮಾಡಬೇಕು, ಅದನ್ನು ಹೇಗೆ ವಿಸರ್ಜನೆ ಮಾಡಬೇಕು ಅನ್ನೋದನ್ನ ನಾನು ಮುಂದಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಯಾವುದೇ ಥರ ಮಾಹಿತಿ ಬೇಕಿದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ಕೇಳ್ಬೋದು. ನಾನು ಅದೆಲ್ಲದಕ್ಕೂ ನನ್ನ ಕಮ್ಮಿಂಗ್ ವ್ಲಾಗ್ಸಲ್ಲಿ ಉತ್ತರ ಕೊಡ್ತೀನಿ. ಸೊ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.